ರಾಜಹುಲಿ ರಾಕಿಂಗ್ ಸ್ಟಾರ್ ಯಶ್ 38ನೇ ಹುಟ್ಟುಹಬ್ಬ ಅಭಿಮಾನಿಗಳಿಂದ ಜನ್ಮದಿನ ಆಚರಣೆ. ಸ್ಯಾಂಡಲ್ವುಡ್ ನಟ ಪ್ಯಾನ್ ಇಂಡಿಯಾ ಸಿನಿಮಾ ಮೂಲಕ ದೇಶಾದ್ಯಂತ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ರಾಕಿಂಗ್ ಸ್ಟಾರ್ ಯಶ್ ಇವರಿಗೆ ಜನವರಿ 8 ಬಂದರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಹಬ್ಬವೂ ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂದು ಯಶೋಮಾರ್ಗ ಅಭಿಮಾನಿಗಳ ಬಳಗ ಮೌನಿ ವತಿಯಿಂದ ನೆರಳು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ದಿನಸಿ ವಸ್ತುಗಳ ಜೊತೆ ಒಂದು ಮೂಟೆ ಅಕ್ಕಿ ಪಾಕೆಟ್ ನೀಡುವುದರ ಜೊತೆಗೆ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹಣ್ಣು ಹಂಪಲುಗಳನ್ನ ವಿತರಿಸಿ ಭೋಜನ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದರು. ಈ ವೇಳೆ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಅವರಿಗೆ ಶುಭ ಹಾರೈಸಿ ಮಾತನಾಡಿದರು. ನಮ್ಮ ಕೈಲಾದ ಸ್ವಲ್ಪ ಸೇವೆ, ಅಳಕು ಸೇವೆ ಅಂತಾರಲ್ಲ, ಅಷ್ಟು ಸೇವೆನ ಮಾಡ್ತಾ ಬಂದಿದ್ವಿ. ದೇವರು ಇನ್ನೂ ಆಶೀರ್ವಾದ ಅದು ಕೊಟ್ಟರಿಗಿನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಎಸ್ ಸರ್ ಏನು ಹೇಳಿದ್ದಾರೆ, ಹಾಲು ಮತ್ತು ಹಣ್ಣು ಹಂಪಲು ವೇಸ್ಟ್ ಮಾಡೋದಕ್ಕಿಂತ ಬಡ ಮಕ್ಕಳಿಗಾಯಿತು, ವೃದ್ಧರಿಗಾಯಿತು, ಅನಾಥರಿಗಾಯಿತು ಹಂಚೆ ಅಂತ ಹೇಳಿದ್ದಾರೆ. ಬಟ್ ಬಾಸ್ ನುಡಿದಂತೆ ನಾವು ನಡಿಬೇಕಷ್ಟೇ. ಕಟೌಟ್ ಹಾಕ್ಸಿದ್ವಿ, ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಸಿದ್ವಿ. ರೊಕ್ಕ ಹಾಳೋದು ಮಾಡೋದಕ್ಕಿಂತ ಇಂಥ ಸಣ್ಣ ಸೇವೆ ಮಾಡಿದ್ರೆ ಅವ್ರಿಗೆ ಇಲ್ಲಿಂದಾನೇ ಖುಷಿ. ನಾವು ಇಲ್ಲೇ ಮಾಡಲಿ, ಅಲ್ಲಿಗೆ ಹೋಗಿ ಮಾಡೋದಕ್ಕಿಂತ ಇಲ್ಲೇ ಮಾಡಿದ್ರೆ ಅವ್ರಿಗೆ ಭಾಳ ಖುಷಿ. ಅದೇ ರೀತಿ ನಾವೆಲ್ಲರೂ ಸಹಕರಿಸಿದಂಥ ನನ್ನ ಸಹಪಾಠಿಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ. ನಂತರ ನಗರದ ಎಪಿಎಂಸಿಯಲ್ಲಿರುವಂತಹ ಅಂಧ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಯಶ್ ಅವರ ಜನ್ಮದಿನವನ್ನು ಅತಿ ಸರಳವಾಗಿ ಆಚರಿಸಿ ದಿನಸಿ ವಸ್ತುಗಳ ಜೊತೆ ಒಂದು ಮೂಟೆ ಅಕ್ಕಿ ಪಾಕೆಟ್ ನೀಡಿದ್ದಲ್ಲದೆ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹಣ್ಣು ಹಂಪಲುಗಳನ್ನ ಹಾಗೂ ಭೋಜನ ವ್ಯವಸ್ಥೆಯನ್ನ ಕೈಗೊಂಡು ಶುಭ ಹಾರೈಸಿ ಮಾತನಾಡಿದರು. ರಾಕಿಂಗ್ ಸ್ಟಾರ್ ಯಶ್ ಅವರ 38ನೇ ಜನ್ಮದಿನ ಅಂಗವಾಗಿ ಜನವರಿ 8 ನಮಗೆ ಇದೇ ಹೊಸ ವರ್ಷದ ಹಬ್ಬ ಆಗಿದೆ. ಆದ್ದರಿಂದ ನಾವು ಎಲ್ಲ ಯಶೋಮಾರ್ಗ ಅಭಿಮಾನಿಗಳ ವತಿಯಿಂದ ಅನಾಥಾಶ್ರಮ, ಅಂಧ ಮಕ್ಕಳ ಸ್ಕೂಲಲ್ಲಿ ಹಣ್ಣು ಹಂಪಲ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಇನ್ನು ಮುಂದಿನ ಹೆಚ್ಚು ಕಾರ್ಯಕ್ರಮ ಮಾಡ್ಬೇಕಂತ ನಾವು ಎಲ್ಲೋ ಮಾಡಿ ಎಲ್ಲೋ ಕುಡಿದು ಎಲ್ಲೋ ತಿಂದು ಮೆರೆದು ಹೋಗೋದಕ್ಕಿಂತನೂ ಇಂಥಲ್ಲಿ ಮಾಡಿ ನಾವು ಒಂದು ಹೆಸರು ಪಡ್ಕೊಳ್ಳೋಣ ಅನ್ನೋ ಒಂದು ಆಸೆ ಅವ್ರಿಗಿದೆ. ಅವ್ರಿಗೆ ಇದೇ ರೀತಿ ಮುಂದೆ ಯಶ್ ಅವರು ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೀಲಿ, ಉನ್ನತ ಮಟ್ಟದಲ್ಲಿ ಹೋಗ್ಲಿ ಅಂತ ಹೇಳ್ತಾ, ಜೊತೆಗೆ ಇಲ್ಲೇನು ಬಂದಿದಾರಲ್ಲ ಅವ್ರಿಗೆ ಗೆಳೆಯರ ಬಳಗ, ಆ ಬಳಗ ಎಲ್ಲರೂ ಕೂಡ ಮುಂದೆ ಇದೇ ರೀತಿ ಒಂದು ಶಾಲೆ, ಒಂದು ಆಶ್ರಮ ಅಲ್ಲ, 100 ಸ್ಕೂಲಲ್ಲಿ ಕೊಟ್ಟು 100 ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬೆಳೆಯುವಂಥ ಒಂದು ಯುವಕರು, ಮುಂದಿನ ಪ್ರಜೆಗಳು ಅವ್ರ ಮುಂದೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಬಳಗ ಮಾನ್ವಿ ಜನ್ಮದಿನ ಆಚರಣೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು.